ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ KNR ಟೈಮ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಮ್ಯಾಂಗೋ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಏನು ಅಂತ ನೋಡೋಣ. ಫಸ್ಟ್ ಇಲ್ಲೊಂದು ಬಾಣಲಿ ತೊಗೊಂಡು ಬಾಣಲಿಯಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಚಿತ್ರಾನ್ನಕ್ಕೆ ನೀವು ಯಾವ ಕ್ವಾಂಟಿಟಿಯಲ್ಲಿ ಮಾಡ್ಕೊತೀರ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ನೆಕ್ಸ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಎರಡು ಹಾಕ್ಕೊಂಡು ಅದು ಚಿಟ ಅಂದಮೇಲೆ ನೆಕ್ಸ್ಟು ಕಡಲೆಬೇಳೆ ಉದ್ದಿನಬೇಳೆ ಇವೆರಡು ಹಾಕ್ಕೊಳ್ಳಿ. ಇದು ಬಂದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ನೀವು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋಕ್ಕೆ ಹೋದರೆ ಸೀದೋಗ್ತವೆ, ಟೇಸ್ಟು ಇರೋಲ್ಲ. ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಕಡಲೆಬೀಜ ಹಾಕಿ. ಕಡಲೆಬೀಜ ನಿಮ್ಗೆ ಎಷ್ಟು ಬೇಕೋ ಆ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಳಿ. ಸ್ವಲ್ಪ ಜನ ಕಡಲೆಬೀಜ ತಿಂದಿರೋರು ಇರ್ತಾರೆ, ಸ್ವಲ್ಪ ಜನ ತಿನ್ನೋರು ಇರ್ತಾರೆ. ಬೇಕು ಅನ್ನೋರು ಹಾಕ್ಕೊಳ್ಳಿ, ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ಹಾಕ್ಕೊಂಡು ಮತ್ತು ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಇದನ್ನೊಂದು ಪ್ಲೇಟಿಗೆ ನಾನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಇದರಲ್ಲೇ ನಾನು ಹಸಿಮೆಣ್ಸಿನ್ಕಾಯಿ 4, ಈರುಳ್ಳಿ ಒಂದು 3 ಈರುಳ್ಳಿ ಇಷ್ಟು ಹಾಕ್ತಾಯಿದ್ದೀನಿ ನಾನು. ಇವು ಹಾಕ್ಬಿಟ್ಟು ಮತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಕಡಲೆಬೀಜ ಇವೆಲ್ಲ ನಾನು ಆವಾಗಲೇ ಸೈಡಲ್ಲಿ ಇಟ್ಕೊಂಡಲ್ಲ. ಅವು ನಾವೆಲ್ಲ ಚಿತ್ರಾನ್ನ ಎಲ್ಲ ಆದಮೇಲೆ ರೈಸ್ ಹಾಕ್ತಿರಲ್ಲ, ಅವಾಗ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ. ಸೊ ಅದಕ್ಕೋಸ್ಕರ ಅಷ್ಟೇ. ನೆಕ್ಸ್ಟು ಇಲ್ಲಿ ಶುಂಠಿ ಸ್ವಲ್ಪ ಹಾಕ್ತೀನಿ ನಾನು. ಶುಂಠಿ ಹಾಕಿದ್ರೆ ಅದು ಫ್ಲೇವರೇ ಚೆನ್ನಾಗಿರುತ್ತೆ, ಚಿತ್ರಾನ್ನ ಫ್ಲೇವರು. ಶುಂಠಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ವಲ್ಪ ಜಜ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಶುಂಠಿನ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಎಣ್ಣೆಯಲ್ಲಿ. ನೆಕ್ಸ್ಟು ಮ್ಯಾಂಗೋ ನೋಡಿ, ಇದೆ ಮಾವಿನಕಾಯಿ ತುರಿ ಹಾಕಿದ್ದೀನಿ. ಮಾವಿನಕಾಯಿ ಸೀಸನ್ ಅಲ್ವಾ, ಸೊ ಅದಕ್ಕೆ ಮಾವಿನಕಾಯಿ ಸಿಗ್ತವೆ ಇವಾಗ, ಎಲ್ಲಿ ಬೇಕಂದ್ರೂ ಸಿಗ್ತವೆ. ಮಾವಿನಕಾಯಿ ತುರ್ಕೊಂಡು ಈ ಥರ ಹಾಕ್ಕೊಳ್ಳಿ. ಮಾವಿನಕಾಯಿ ಚಿತ್ರಾನ್ನ ತುಂಬ ಟೇಸ್ಟಾಗಿರುತ್ತೆ. ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಹಾಕಿ. ಮೇನ್ ಇಲ್ಲಿ ನಮ್ಮ ಚಿತ್ರಾನ್ನಕ್ಕೆ ಅರಿಶಿನ ಹಾಕಲೇಬೇಕಲ್ವ. ಅರಿಶಿನ ಹಾಕಿ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ನಾನಿಲ್ಲಿ ಅರಿಶಿನ ಹಾಕಿದ್ದೀನಿ. ಹಾಕ್ಬಿಟ್ಟು ಮತ್ತೆ ಹಸಿ ವಾಸನೆ ಎಲ್ಲ, ಅರಿಶಿನ ಸ್ಮೆಲ್ಲು ಎಲ್ಲ ಹೋಗೋ ತನಕ ಮತ್ತೆ ಫ್ರೈ ಮಾಡ್ಕೊಳ್ಳಿ. ಇದು ಸಿಂಪಲ್ಲಾಗಿ ಮಾಡ್ಕೊಬೋದು. ಮನೆಯಲ್ಲಿ ಅಡುಗೆ ಇರೋರು ಕೂಡ ಮಾಡ್ಕೊಬೋದು. ಮಾಡೋದು ಬರಲ್ಲ ನೋಡಿ, ಆ ಥರವ್ರು ಸಹ ಇದು ಮಾಡ್ಕೊಬೋದು. ನೆಕ್ಸ್ಟ್ ಇಲ್ಲಿ 1 ಕಪ್ಪು ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಚಿಕ್ಕದು ಸ್ಮಾಲ್ ಕಪ್ಪಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಮತ್ತು ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ. ಮತ್ತು 1 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕಿ. ಅಷ್ಟೇ, ಗೊಜ್ಜು ರೆಡಿ ಆಯಿತು. ಬೇಕು ನಿಮಗೆ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಸ್ವಲ್ಪ ಗೊಜ್ಜು ಸೈಡ್ಗೆ ಇಟ್ಕೊಂಡು ಬೇಕೋ ಅಷ್ಟು ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಗೊಜ್ಜು ಬೇಕಾದರೆ ಆಮೇಲೆ ನಾವು ಮತ್ತೆ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಬೋದು. ಮತ್ತು ರೈಸ್ ಫಸ್ಟೇ ಮಾಡಿ ಇಟ್ಕೊಂಡಿದ್ದೆ, ರೈಸು ಮತ್ತು ಅವಾಗೆ ಕಡಲೆಬೀಜ ಅವೆಲ್ಲ ಹಾಕ್ಕೊಂಡು ಇಟ್ಕೊಂಡಿದ್ನಲ್ಲ ನಾನು, ಇವೆಲ್ಲನೂ ಮತ್ತು ಇವಾಗ ಹಾಕಬೇಕು. ನೋಡಿ, ಇಲ್ಲಿ ಹಾಕೋದ್ರಿಂದ ನಮಗೆ ಚಿತ್ರಾನ್ನ ತಿಂತಾಯಿದ್ರೆ ಅಲ್ಲಲ್ಲಿ ನಮ್ಮ ಕಡಲೆಬೀಜ ಎಲ್ಲನೂ ಕ್ರಿಸ್ಪಿಯಾಗಿ ಸಿಗುತ್ತೆ ಬಾಯಿಗೆ. ಅವಾಗ ತಿನ್ನೋಕೆ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಅಷ್ಟೇ ನಾನು ಲಾಸ್ಟಲ್ಲಿ ಹಾಕಿದ್ದು. ನೀವು ನಮ್ಮಿಂದ ಆ ಥರ ಮಾಡೋಕ್ಕಾಗಲ್ಲ ಅಂದರೆ ಬೇಕಾದರೆ ಫಸ್ಟಲ್ಲೇ ಮಾಡ್ಕೊಂಡು ಇಟ್ಕೊಂಡಿರ, ಅದಕ್ಕೆ ಈರುಳ್ಳಿ ಅವೆಲ್ಲ ಹಾಕ್ಕೊಂಡು ಮಾಡ್ಕೊಬೋದು. ಹಿಂಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಸಾಲ್ಟು ಅವಾಗೆ ತೋರಿಸ್ನಲ್ಲ, ಸಾಲ್ಟು ಸ್ವಲ್ಪ ಹಾಕ್ಕೊಬೇಕು. ಇಲ್ಲಿ ನಾವು ಸಾಲ್ಟ್ ಫಸ್ಟ್ ಹಾಕಿರ್ತಾರಲ್ಲ, ಮತ್ತು ಏನು ಸಾಲ್ಟ್ ಸಾಕಾಗಿಲ್ಲ ಅಂದರೆ ಇಲ್ಲಿ ಮತ್ತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ರೈಸ್ ಆದಮೇಲೆ ನಾವು ರೈಸ್ ಹಾಕ್ತಿರಲ್ಲ ಆವಾಗ ಸಾಲ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಅಲ್ಲಿ ಪರ್ಫೆಕ್ಟ್ ಆಗುತ್ತೆ. ಇಷ್ಟೇ ಸಿಂಪಲ್ಲಾಗಿ ಮ್ಯಾಂಗೋ ಚಿತ್ರಾನ್ನ ಹೆಂಗೆ ಮಾಡ್ಕೊಳೋದು, ಮಾವಿನಕಾಯಿ ಚಿತ್ರಾನ್ನದು ನಿಮ್ಗೆ ತೋರಿಸಿದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಮಾಡಿ. ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಎಲ್ಲ ನಿಮ್ಗೆ ಬರುತ್ತೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿಯೆಲ್ಲ ಎಲ್ಲರಿಗೂ ನನ್ನ ವಿಡಿಯೋನ ಶೇರ್ ಮಾಡಿ. ಇಷ್ಟೇ ನಿಮ್ಮನ್ನು ಕೇಳ್ಕೊಳೋದು ನಾನು. ನನ್ನ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಿರ ಲಾಸ್ಟ್ ತನಕ ನೋಡಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನನ್ನ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಅಷ್ಟೇ ನಾನು ಕೇಳೋದು. ಮತ್ತು ನಿಮಗೆ ಮುಂದೆ ಇನ್ನೂ ಒಳ್ಳೆ ವಿಡಿಯೋಗಳು ಮಾಡ್ತೀನಿ, ಅಡುಗೆ ವಿಡಿಯೋಗಳು. ನಿಮ್ಗೆ ಯಾವುದಾದ್ರೂ ಅಡುಗೆ ಬೇಕು ಅಂದರೆ ನಾನು ಕಾಮೆಂಟ್ ಮಾಡಿ, ಈ ಥರ ಅಡುಗೆ ಮಾಡಿ ತೋರಿಸಿ ಅಂತ. ನಾನು ಮಾಡಿ ತೋರಿಸ್ತೀನಿ ನಿಮಗೆ ಅಡುಗೆ. ಯಾವುದಾದ್ರೂ ಪರವಾಗಿಲ್ಲ, ನೀವು ಕಾಮೆಂಟ್ ಮಾಡಿ. ನನ್ನ ಸ್ಟೈಲಲ್ಲಿ ನಾನು ಹೆಂಗೆ ಮಾಡ್ಕೊಬೇಕು, ಈಸಿಯಾಗಿ ಮಾಡ್ಕೊಬೇಕು ಅನ್ನೋದು ನಾನು ತೋರಿಸ್ತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್.